ಬದಲಾವಣೆ ಇಲ್ಲ ನಮ್ದೇನು ಬದಲಾವಣೆ ನನ್ನ ಹೆಸರು ಒಂದು ಹೋಗುತ್ತೆ ಅಂತ ತಿಳ್ಕೊಳ್ರಿ ಅದರಲ್ಲಿ ಯಾವ ಬದಲಾವಣೆ ಕಾಣಲ್ಲ. ಹಾಗಾಗಿ ರಾಜ್ಯದಂತೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಖಂಡಿತ ಅವರು ವಿರೋಧ ಪಕ್ಷವಾಗಿ ಪ್ರತಿಭಟನೆ ಮಾಡೋದು ಸತ್ಯ. ಆದರೆ ಅವ್ರಿಗೇನಾಗಿದೆ, ಅವ್ರಿಗೆ ಹಿಂದುತ್ವ ರಾಮನ ಹೆಸರಲ್ಲಿ ಇರುವಂಥದ್ದಿಲ್ಲ. ರಾಮನ ಇವತ್ತು ಏನು ದೇವಸ್ಥಾನ ಮಾಡ್ತಾರೆ, ನಾವೇನು ಬೇಡ ಅಂದಿಲ್ಲ, ನಮಗೂ ಖುಷಿನೇ. ನಾವು ಸಹ ರಾಮನ ಇದಾಗಿ ನಾವು ದೇವ್ರ ಭಕ್ತರೇ ಅಲ್ವಾ, ಅದರಲ್ಲೇ ಎರಡು ಮಾತಿಲ್ಲ. ಅವ್ರು ಒಳ್ಳೇದಾಗಲಿ, ನಾವೇ ಬೇಡ ಅನ್ನಲ್ಲ. ಆದರೆ ಅದನ್ನು ಯಾವುದೋ ಒಬ್ಬ ಕಾರ್ಯಕರ್ತರು ಬಂದು ಮಾಡಿದರೆ, ಹಿಂದುತ್ವವಾದಿಗಳು ಬಂದು ಮಾಡಿದರು, ರಾಮನ ಹೋರಾಟ ಮಾಡಿದವ್ರು ಬಂದು ಮಾಡಿದಂಥದ್ದು, ಅಥವಾ ಇಲ್ಲೊಬ್ಬ ಶಾಸಕರು ನಮ್ಮ ಕಾಂಗ್ರೆಸ್ ಸರ್ಕಾರ ಗುಂಡಾ ರಾಜ್ಯ ಅಂತ, ಯಾರ ಕಾಲದಲ್ಲಿ ಗುಂಡಾ ರಾಜ್ಯ ಇತ್ತು ಅನ್ನೋದು ಅವ್ರು ಯೋಚನೆ ಮಾಡಬೇಕು. ನಮ್ಮ ಕಾಲದಲ್ಲಿ ಗುಂಡಾ ರಾಜ್ಯ ಆಗಿತ್ತು, ಅವ್ರ ಕಾಲದಲ್ಲಿ ಗುಂಡಾ ರಾಜ್ಯ ಮಾಡಿದಕ್ಕೆ ತಾನೇ 65 ಸೀಟಿ ಬಂದಿದ್ದವರು. ಯೋಚನೆ ಮಾಡ್ಬೇಕಾದ್ರೆ ಕಲ್ಗಡ್ ಪ್ರಭಾಕರ್ ಭಟ್ರು ಏನು ಮಾತಾಡ್ತಾರೆ ಅವರು? ಅವರ ಹಿರಿತನಕ್ಕೆ ಈ ಥರ ಬೇಕಾ ಅಲ್ವಾ? ಯೋಚನೆ ಮಾಡಬೇಕು. ಯಾರೇ ಇರ್ಬೋದು, ಇವತ್ತು ಯಾರು ರಾಮ ಜನ್ಮಭೂಮಿಗೆ ನಾವು ಯಾರು ವಿರೋಧ ಮಾಡಿಲ್ಲ, ನಾವು ಯಾರೂ ಇದು ಮಾಡಲಿಲ್ಲ. ಈಗ ಸಿದ್ದರಾಮಯ್ಯ ಸಾಹೇಬರು ಕರೆದಿಲ್ಲ ಅಂದರೆ ಪರವಾಗಿಲ್ಲ, ರಾಮ ಎಲ್ಲಿದ್ರು ಕೈ ಮುಗಿಯೋದು. ಓ ರಾಮ ಸ್ವಾಮಿ ಕಾಪಾಡಪ್ಪ ಅಂತ ಹೇಳಿದ್ರೆ ಆಯ್ತು, ಅಲ್ಲಿಂದ ಕೈ ಮುಗಿತೀವಿ ನಾವು. ಅದಕ್ಕೇನು ತಪ್ಪೇನಿದೆ? ಇರ್ಬೋದು, ಯಾಕಂದ್ರೆ ಅವರಿಗೆ ಪ್ರತಿ ವರ್ಷನೂ ಒಂದೊಂದು ಸಿಕ್ಕುತ್ತೆ. ಅವರಿಗೆ ಹಿಂದಿನ ಕಾಲದಲ್ಲಿ ಒಂದು ಘಟನೆ ಬಂತು, ಅವರಿಂದ ಅದೊಂದು ಪ್ಲಸ್ ಆಯ್ತು. ಈಗ ರಾಮ ಮಂದಿರ ಇಟ್ಕೊಂಡು ಮನೆಗೆ ಅಕ್ಷತೆ ಕೊಡ್ತಾರೆ, ಕೊಡಲಿ, ಬೇಡ ಅನ್ನೋದಲ್ಲ. ಅದ್ರ ಬಗ್ಗೆ ನನಗೇನು ಇದು ಅಭ್ಯಂತರ ಇಲ್ಲ. ಅವರು ಪಾಪ ರಾಮ ಮಂದಿರನ ವಿಭೃಂಜನೆ ಮಾಡಿ ಭಾಳ ದೊಡ್ಡ ಮಟ್ಟಿಗೆ ಎತ್ತರ ತೊಗೊಂಡು ಹೋಗ್ತಾರೆ. ಸ್ವಾಮಿ ನೀವು ತೊಗೊಂಡೋಗಿ, ದೇವರುಗಳಿಗೂ ತೊಗೊಂಡೋಗಿ, ದೇವಸ್ಥಾನಗಳು ತೊಗೊಂಡೋಗಿ. ಈ ದೇಶದ ಭಾಳಷ್ಟುಗಳು ಇವತ್ತು ಶಿಕ್ಷಣ ಸಂಸ್ಥೆಗಳು, ಭಾಳಷ್ಟು ಕನ್ನಡ ಶಾಲೆಗಳು, ಇತರ ಎಲ್ಲವೂ ಇವತ್ತು ಅನಾಥ ಆಗ್ತಾ ಇದ್ದಾವೆ. ಅದ್ರ ಕಡೆನೂ ಅವೇರ್ನೆಸ್ ಕೊಡ್ರಿ ಸರ್. ನೋಡಿ, ದೇವ್ರು ಎಲ್ರಿಗೂ ದೇವರೇ, ನಮಗೊಬ್ಬರೇ ಅಲ್ಲ, ಅವರಿಗೂ ದೇವರೇ, ನಮಗೂ ದೇವರೇ. ನಾವು ಕೈ ಮುಗಿತೀವಿ, ಅವರು ಕೈ ಮುಗಿತಾರೆ. ಹಂಗಂತ ಯಾವುದೇ ವಾತಾವರಣ ಚೇಂಜ್ ಆಗೋ ಪ್ರಶ್ನೆ ಇಲ್ಲ. ಅವ್ರಿಗೆ ಏನಾಗಿದೆ ಅಂದರೆ, ಇದೊಂದು ಚಾನ್ಸು. ನಾವು ರಾಮ ಮಂದಿರ ಕಟ್ಟಿದ್ದೀವಿ ಅಂತ ಮನೆ ಅಕ್ಷತೆಗಳ ಕೊಟ್ಟು ಜನರ ಏನಾದ್ರು ಎಳ್ಕೊಳ್ಳೋಕ್ಕಂತ ಪ್ರಯತ್ನ ಪಟ್ಟಿದ್ದಾರೆ. ಅದು ಯಾವುದೂ ನಡೆಯೋದಿಲ್ಲ, ಜನರಿಗೆ ಗೊತ್ತಿದೆ ಅಲ್ವಾ. ಥ್ಯಾಂಕ್ ಯು.